ತಾಲೂಕಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಪಾಂಡ್ಯರಾಜ್ ಬಲ್ಲಾಳ್ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಓರಿಯೆಂಟೇಷನ್ ಕಾರ್ಯಕ್ರಮ ನಡೆಯಿತು. ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪಾಂಡ್ಯರಾಜ್ ಬಲ್ಲಾಳ್ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಡಾಕ್ಟರ್ ಪ್ರಿಯಾ ಬಲ್ಲಾಳ್ ಕೆ ಮಾತನಾಡಿ 2015ರಲ್ಲಿ ಸ್ಥಾಪನೆಯಾದ ಪಾಂಡ್ಯರಾಜ್ ಬಲ್ಲಾಳ್ ಕಾಲೇಜು ಶಿಕ್ಷಣ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುತ್ತಿದೆ. ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಗುರುತಿಸಿಕೊಂಡು ಶಿಕ್ಷಣ ಸಂಸ್ಥೆಗೆ ಹೆಮ್ಮೆಯನ್ನ ತಂದಿದ್ದಾರೆ. ಶಿಕ್ಷಕರ ಶ್ರಮ ಹಾಗೂ ಸಮರ್ಪಣೆಯಿಂದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ. ಶ್ರಮಪಟ್ಟು ಜ್ಞಾನವನ್ನ ಸಂಪಾದಿಸಿದರೆ ಮುಂದಿನ ವೃತ್ತಿ ಜೀವನ ಯಶಸ್ವಿಯಾಗಲಿದೆ. ಸಾಮಾಜಿಕ ಜಾಲತಾಣಗಳನ್ನು ಉತ್ತಮ ವಿಚಾರಗಳಿಗಾಗಿ ಬಳಸಿಕೊಳ್ಳಬೇಕು. ಜೀವನಕ್ಕೆ ಉಪಯುಕ್ತವಾದ ಮಾಹಿತಿಯನ್ನ ಪಡೆದು ಕೆಟ್ಟ ವಿಚಾರಗಳಿಂದ ದೂರವಿರಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದರು. It is the time which marks a very important milestone in K. Pandyraj Ballal institutions, because now ಈ ಕ್ಯಾಂಪಸ್ಸಿನಲ್ಲಿ ವಿದ್ಯಾಸಂಸ್ಥೆಗಳನ್ನು ನಡೆಸಿದ್ದು ಸಾಧಾರಣ 1992 ಇಂದ ಇದ್ದೇವೆ. ಆದರೆ ಉಳ್ಳಾಲದ ಜನರಿಗೆ ಅಂತ ಈ ವಿದ್ಯಾಸಂಸ್ಥೆ ಓಪನ್ ಆದದ್ದು 2015ನಲ್ಲಿ. ಯಾಕಂದರೆ ಅದಕ್ಕೆ ಮುಂಚೆ ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ದರು, ಫಿಸಿಯೋಥೆರಪಿ ಸ್ಟೂಡೆಂಟ್ಸ್ ಇದ್ದರು. ಹೆಚ್ಚಿನವರು ಗುಜರಾತ್, ಕೇರಳ, ತಮಿಳುನಾಡು, ಬೇರೆ ಬೇರೆ ಪ್ರಾಂತಗಳಿಂದ ಬಂದದ್ದಲ್ಲದೆ ಉಳ್ಳಾಲದ ಸ್ಟೂಡೆಂಟ್ಸ್ ನಮಗೆ ಈ ಕ್ಯಾಂಪಸ್ಸಲ್ಲಿ ಬಂದಿದ್ದಿಲ್ಲ. ಸೊ 2015ನಲ್ಲಿ ಒಂದು ಆಲೋಚನೆ ಬಂತು, ನಮ್ಮ ಲೋಕಲ್ ಮಕ್ಕಳಿಗೆ ಏನಾದರೂ ಒಂದು ನಮ್ಮ ಕಾಂಟ್ರಿಬ್ಯೂಷನ್ ಇರಬೇಕಂತ ಈ ಸಂಸ್ಥೆಯನ್ನು ನಾನು ಸ್ಟಾರ್ಟ್ ಮಾಡಿದ್ದೆ. 2015ಇಂದ ಈ ಸಂಸ್ಥೆಯು ನಮ್ಮ ರಾಜ್ಯದ ಮಟ್ಟದಲ್ಲೆಲ್ಲ ದೇಶದ ಮಟ್ಟಕ್ಕೆ ನಮ್ಮ ಪಾಪ್ಯುಲಾರಿಟಿಯನ್ನು ತಗೊಂಡು ಬಂದರು. ನಮ್ಮ ಮಕ್ಕಳು ಫುಟ್ಬಾಲಲ್ಲಿ ಆಗಲಿ ಅಥವಾ ಅಕಾಡೆಮಿಕ್ಸಲ್ಲಿ ಆಗಲಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರ ಡಿಸಿಪ್ಲಿನ್, ಶಿಸ್ತಿಗಾಗಲಿ ನಮ್ಮ ಈ ಜಾಗದಲ್ಲಿ ತುಂಬ ಅರ್ಹತೆಯನ್ನು ಕಂಡಿದ್ದಾರೆ ಆ್ಯಂಡ್ ತುಂಬ ನಮಗೆ ಹೆಸರು ತಂದಿದ್ದಾರೆ. This institution has only 2 years to influence you for your future careers. Some of you would have already focused on what you want to be. Some of you will change your mind in the next 2 years. Some of you will change your mind after your degree. ಎಷ್ಟೋ ಇಂಜಿನಿಯರ್ಸ್ ಅವರ ಪ್ರೊಫೆಷನ್ ಚೇಂಜ್ ಮಾಡಿ ಬೇರೆ ಮಾಡಿದ್ದಾರೆ. ಎಷ್ಟೋ ಡಾಕ್ಟರ್ಸ್ MBBS ಆದ್ರೂ ಅದು ಪ್ರಾಕ್ಟೀಸ್ ಮಾಡದೆ ಬೇರೆ ಮಾಡ್ತಾರೆ. ಆ್ಯಂಡ್ ರೈಟ್ ನೌ ಇನ್ ದ ವರ್ಲ್ಡ್ ಇಟ್ ಇಸ್ ಫುಲ್ ಆಫ್ ಆಪರ್ಚುನಿಟಿ. ನೀವು ಎಲ್ಲಿ ನೋಡಿದರೂ ನಿಮಗೆ ಹಣ ಸಂಪಾದನೆ ಮಾಡಲಿಕ್ಕೆ ಕಷ್ಟ ಇಲ್ಲ. ಬಟ್ ಟು ಲೀಡ್ ಅ ಗುಡ್ ಲೈಫ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಅದಕ್ಕೆ ಇಟ್ ಈಸ್ ನಾಟ್ ಓನ್ಲಿ ದ ನಾಲೆಡ್ಜ್ ಯು ಗೇನ್, ಇಟ್ ಈಸ್ ಆಲ್ಸೋ ಯೋರ್ ಓವರ್ ಆಲ್ ಡೆವಲಪ್ಮೆಂಟ್. ನಿಮ್ಮ ಪರ್ಸನಾಲಿಟಿ ಡೆವಲಪ್ ಆಗೋದು 9th ಸ್ಟ್ಯಾಂಡರ್ಡಿಂದ ಡಿಗ್ರಿವರೆಗೆ. ಆ ಟೈಮಲ್ಲಿ you need good role models as teachers, your parents' encouragement and good friendship circle. Please remember, the hard work you do now is what is going to help you in the future. What I'm trying to say is, pick the good role models. Don't pick things that will influence you in a bad way. Don't pick things that is going to spoil your future. All of you are extremely talented young children, and right now your mind is such that it will grasp everything. ಇನ್ನು ಈ ಕಾರ್ಯಕ್ರಮದಲ್ಲಿ ಸುಮತಿ ಆರ್ ಬಲ್ಲಾಳ್, ಇಶಾನ್ ಬಲ್ಲಾಳ್, ಪ್ರೊಫೆಸರ್ ಸೋನಿಯಾ ಸೆಬೆಸ್ಟಿಯನ್, ಶರ್ಮಿಳಾ ಮುಕೇಶ್ ರಾವ್, ರಶ್ಮಿ ಚೌಟಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಶೈಕ್ಷಣಿಕ ವಾತಾವರಣ ಹಾಗೂ ಭವಿಷ್ಯದ ಅವಕಾಶಗಳ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಈ ಓರಿಯೆಂಟೇಷನ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು.